ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕ್ರಿಯೇಷನ್ಸ್ ವ್ಲಾಗ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಒಂದು ದಿವಸ ನನ್ನ ಮಗಳ ಜೊತೆ ಶಾಪಿಂಗ್ಗೆ ಅಂತ ಹೊರಟಿದ್ದೆ ಜಯನಗರ್ 4th ಬ್ಲಾಕ್ಗೆ. ನೋಡಿ, ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ನನ್ನ ಫೇವ್ರೆಟ್ ಸ್ಪಾಟ್ ಇದು ಬಟ್ಟೆಗೆ ಮಾತ್ರ. ಅದರಲ್ಲೂ ಮಕ್ಕಳು ಬಟ್ಟೆ ಅಂತೂ ಸಖತ್ತಾಗಿರುತ್ತೆ. ನನಗೆ ನನ್ನ ಮಗಳು ಹುಟ್ಟಿದಾಗಿಂದನೂ ಇಲ್ಲಿ ತನಕ ಒಂದು 90% ಬಟ್ಟೆಗಳು ಇಲ್ಲಿದೆ. ಈ ವೆಂಕಟೇಶ್ವರ ಗಾರ್ಮೆಂಟ್ಸ್ ಬಟ್ಟೆಗಳೇ ಜಾಸ್ತಿ ಹಾಕಿರೋದು. ಅವಳಿಗೆ ಕಂಫರ್ಟಬಲ್ ಅಂದರೆ ಇಲ್ಲಿನ ಬಟ್ಟೆಗಳೇ. ಬೇರೆ ಕಡೆಯೂ ಶಾಪ್ ಮಾಡಿದ್ದೀವಿ, ಇಲ್ಲ ಅಂತಲ್ಲ, ಬಟ್ ಇಲ್ಲಿ ತುಂಬ ಇಷ್ಟ ಆಗುತ್ತೆ. ನಮ್ಮ ಮೇಡಮ್ ಅವ್ರು ನೋಡಿ ಬಂದ ತಕ್ಷಣ ಫಸ್ಟು ಶೂಗೆ ಸ್ಲಿಪ್ಪರ್ಗೆ ಕಣ್ಬಿದ್ದಿದೆ ಅವ್ರಿಗೆ. ಅವಳು ಒಂದು ಡ್ರೆಸ್ ತೊಗೊಂಡ್ಳು ಅಂದರೆ ಅದಕ್ಕೆ ಮ್ಯಾಚಿಂಗ್ ಸ್ಲಿಪ್ಪರ್ ಹುಡುಕ್ತಾರೆ ಫಸ್ಟು ಮಾಡೋ ಕೆಲಸ. ಮಮ್ಮ, ಈ ಡ್ರೆಸ್ಗೆ ಇದು ಸ್ಲಿಪ್ಪರ್ ಮ್ಯಾಚ್ ಆಗ್ತಿಲ್ಲ ಅಲ್ಮಮ್ಮ ಅಂತಾರೆ. ಅಷ್ಟು ಖುಷಿ ಅವಳಿಗೆ ಮ್ಯಾಚಿಂಗ್ ಹಾಕ್ಬೇಕಂದ್ರೆ. ಬಟ್ ಏನು ಗೊತ್ತಾ, ಅವಳು ಖುಷಿನೇ ನನ್ನ ಖುಷಿ ಅನ್ನೋದು ನನಗೆ ಯಾವಾಗಲೂ ಅರ್ಥ ಆಗ್ಬಿಟ್ಟಿದೆ. ಅವಳ ಏಜಲ್ಲಿ ನಾವು ಆ ಥರ ಇದ್ದಾಗ ನಾವು ಇಷ್ಟಪಟ್ಟು ತಿನ್ನೋದಕ್ಕಾಗಲಿ ಹಾಕ್ಕೊಳ್ಳೋದಕ್ಕಾಗಲಿ ನಮ್ಗೆ ಆ ಫ್ರೀಡಮ್ ಇರಲಿಲ್ಲ. ಯಾಕಂದರೆ ಅವಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಸಾಕಿರೋದೇ ಪಾಪ. ಅವರು ನಿಜ ನಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ಬಟ್ ನಮಗಿಲ್ಲದೆ ಇರೋ ಖುಷಿ ನನ್ನ ಮಗಳಿಗೆ ಯಾಕೆ ಇರಬಾರ್ದು ಅಲ್ವಾ? ಹಾಗಾಗಿ ನನ್ನ ಮಗಳಿಗೆ ಏನು ಇಷ್ಟಪಡ್ತಾಳೋ ಅದನ್ನು ಇದು ಬೇಕು ತುಂಬ ತುಂಬ ಖುಷಿಯಿಂದ ನಾನು ಕೊಡಿಸ್ತೀನಿ. ಎಲ್ಲರೂ ಕೂಡ ಹಾಗೇನೇ ಅಲ್ವಾ, ಮಕ್ಳಿಗೋಸ್ಕರನೇ ಅಲ್ವಾ ಬದುಕೋದು. ನೋಡಿ, ನಮ್ಮ ಮೇಡಮ್ ಅವ್ರಿಗೆ ಎಷ್ಟೇ ಬಟ್ಟೆಗಳು ಕಾಣಿಸಿದ್ರು ಫಸ್ಟ್ ಕಣ್ಣು ಹೋಗೋದು ಮಿಡಿಗಳ ಮೇಲೆ. ಮಿಡಿನೇ ಬೇಕಂತ ಮೇಡಮ್ ಅವ್ರಿಗೆ. ಎಷ್ಟು ಡ್ರೆಸ್ ಇದೆ ಗೊತ್ತಾ ಮಿಡಿಗಳು, ಆದರೂ ಮಿಡಿ ಮೇಲೆ ಕಣ್ಣು. ನಮ್ಮಮ್ಮನೂ ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ಚಿಕ್ಕ ಡ್ರೆಸ್ ಬೇಕಂತ ನನ್ನ ಮಗಳಿಗೆ. ಚಿಕ್ಕ ಡ್ರೆಸ್ ಪಾಪುದು ಆಗಲ್ಲ ಅಂದರೆ ಇಲ್ಲ ಆಗುತ್ತೆ ಅಂದ್ಬಿಟ್ಟು ಹಿಡ್ಕೊಂಡು ಅಳತೆ ಬೇರೆ ನೋಡ್ಕೊತಾ ಇದ್ದಾರೆ ಮೆಜರ್ಮೆಂಟ್ ಎಷ್ಟಿದೆ ಅಂತ. ಫೈನಲಿ ಅಂತೂ ಇಂತೂ ನೋಡ್ತಾ ಇದ್ದಾರೆ ಸುತ್ತ ಯಾವ ಇದಿದೆ ಅದಿದೆ ಇದಿದೆ ಅಂತ. ಇವಾಗ ನೋಡಿ ಎಷ್ಟು ಡ್ರೆಸ್ಗಳಂದರೆ ನನಗೆ ಸ್ವಲ್ಪ ಫ್ಯಾನ್ಸಿಯಾಗಿ ಹಾಕಿಸ್ಬೇಕು ಅನ್ನೋದು ನನಗಿಷ್ಟ. ಬಟ್ ನನ್ನ ಮಗಳಿಗೆ ಈ ಲಂಗ ಬ್ಲೌಸು, ಫ್ರಾಕ್ಸು, ಈ ಥರ ಡ್ರೆಸ್ಗಳು ತುಂಬ ಇಷ್ಟ. ಬಟ್ ಈ ಫ್ರಾಕ್ಗಳೆಲ್ಲ ಏನು ಮಾಡ್ತಾಳಂದರೆ ಒಂದು ಟೈಮಲ್ಲಿ ಅಷ್ಟೇ ಅದನ್ನು ನೋಡಿ ಖುಷಿಪಟ್ಟು ತೊಗೊಳ್ಳೋದು. ತುಂಬ ಚೆನ್ನಾಗಿದೆ, ಸಕ್ಕತ್ತಿದೆ ಅಂತ. ಬಟ್ ಆಮೇಲೆ ಅದು ಮೂಲೆ ಗುಂಪು. ಅಮ್ಮ ನಂಗೆ ಇಲ್ಲಿ ಚುಚ್ತಾ ಇದೆ, ಮಮ್ಮ ನಂಗೆ ಇಲ್ಲಿ ಚುಚ್ತಾ ಇದೆ, ಬೇಡ ಅಂತ ಅದು ಮೂಲೆ ಗುಂಪಾಗಿರುತ್ತೆ. ಹಾಗೂ ಸುಮಾರು ಫ್ರಾಕ್ ನೋಡಿದ್ರು, ಬಟ್ ನಾನು ಕೊಡಿಸ್ಲಿಲ್ಲ, ಬೇಡ ಮಗನೇ ಬೇರೆ ತಗೋ ಅಂತೇಳಿ. ನಾನು ಏನಾದರೂ ಮಾಡಿ ತಗೋತೀನಿ ಅಜ್ಜಿಗೆ ಅಂದ್ಬಿಟ್ಟು ಹೋದ್ರು. ಬಟ್ ನಮ್ಮಮ್ಮ ಬೇಡ ಫ್ರಾಕ್ ಮಗನೇ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ನೋಡಿ, ಆದರೂ ಬಿಟ್ಟಿಲ್ಲ. ಮತ್ತೆ ಫ್ರಾಕ್ಸ್ ಇಲ್ಲ, ನಂಗೆ ಇದು ನೋಡ್ತೀನಿ, ಇದು ಚೆನ್ನಾಗಿದೆ, ಇದು ನೋಡ್ತೀನಿ ಅಂದ್ಬಿಟ್ಟು ಬೀಳಲೇ ಇಲ್ಲ ಮೇಡಮ್ ಅವರು. ಕೊನೆಗಿಲ್ಲ ಅಂದರೂ ಒಂದು 3-4 ಫ್ರಾಕ್ ಅಂತೂ ನೋಡಿದ್ರು. ನೋಡಿ, ನೋಡೋದು ತಗೊಂಡೋಗಿ ಅವ್ರ ಅಜ್ಜಿಗೆ ತೋರಿಸೋದು. ಅಂತೂ ಇಂತೂ ಅಲ್ಲೇ 1-2 ಕಳೆದಾದ್ಮೇಲೆ ಅವಳಿಗೆ ಇಷ್ಟ ಆಗಂಥದ್ದನ್ನ ಅವಳಿಗೆ ತೋರಿಸ್ಕೊಂಡು ಇದನ್ನು ತೊಗೊಳ್ಳಿ, ಇದು ಓಕೆ ಅಂತ ಹೇಳಿದ್ಮೇಲೆ ತೊಗೊಂಡು ಫೈನಲಿ ಬಂದ್ವಿ. ಈಗ ನಮ್ಮ ಮೇಡಮ್ ಅವರು ಕೌಂಟ್ ಮಾಡ್ಕೊತಾ ಇದ್ದಾರೆ, ಎಷ್ಟು ಡ್ರೆಸ್ ತೊಗೊಂಡಿದ್ದೀನಿ, ಎಷ್ಟು ಟಾಪ್ಸ್ ತೊಗೊಂಡಿದ್ದೀನಿ ಅಂತೇಳಿ ಕೌಂಟ್ ಮಾಡ್ತಾಯಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕೌಂಟ್ ಮಾಡ್ತಾರೆ. ಕೌಂಟಿಂಗೇ ಮರ್ತೋಗ್ಬಿಟ್ಟಿದೆ ಶಾಪಿಂಗ್ ಖುಷೀಲಿ. ತೊಗೊಂಡೆಲ್ಲ ಆದಮೇಲೆ ಮತ್ತೆ ಅವಳೆಲ್ಲ ಕೌಂಟ್ ಮಾಡಿಕೊಂಡು ನೋಡಿ, ನನ್ನ ಮಗಳಿಗೆ ಈ ಥರ ಶಾಪಿಂಗ್ ಮಾಡಿಸೋದ್ರೆ ಸಖತ್ತು ಖುಷಿ. ಎಲ್ಲಿಗೋಗೋಣ ಬಗ್ಗೆ ಇವತ್ತು ಅಂದರೆ ಮಮ್ಮಿ ಶಾಪಿಂಗ್ ಹೋಗೋಣ ಮಮ್ಮ ಅಂತಾಳೆ. ಬಟ್ ಅವಳಿಗೆ ಶಾಪಿಂಗ್ ಅಂದರೆ ಸಖತ್ತು ಇಷ್ಟ. ಅವಳಿಗೆ ಸ್ಕೂಲು, ಈ ಹೋಮ್ವರ್ಕು, ಮನೆ ಅನ್ನೋದಕ್ಕಿಂತ ಶಾಪಿಂಗ್ ಅಂದರೆ ಸಖತ್ತು ಖುಷಿ ನನ್ನ ಮಗಳಿಗೆ. ಫೈನಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಒಂದು ಫ್ಲೈನ್ ಕಿಸ್ ಕೂಡ ಕೊಡ್ತಾ ಇದ್ದಾಳೆ. ಅದಾದಮೇಲೆ ನೆಕ್ಸ್ಟ್ ಗ್ರೌಂಡ್ ಫ್ಲೋರ್ ಬಂದು ಎಲ್ಲ ಡ್ರೆಸ್ಗೂ ಬಿಲ್ಲಿಂಗ್ ಹಾಕ್ಸ್ಬಿಟ್ಟು ಬಟ್ಟೆಗಳನ್ನ ಇಸ್ಕೊಂಡು ಮತ್ತು ಅವಳಿಗೆ ಶೂಗಳು ತೊಗೋಬೇಕಿತ್ತು. ಸ್ವಲ್ಪ ಡೈಲಿ ಯೂಸ್ಗೆ, ಸ್ವಲ್ಪ ಡ್ರೆಸ್ಸಿಗೆ, ಟ್ರೆಡಿಷ್ನಲ್ ಡ್ರೆಸ್ಗಳಿಗೆಲ್ಲ ಸ್ವಲ್ಪ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೋದ್ವಿ. ಬಟ್ ಏನಪ್ಪ ಅಂದರೆ ಕೆಲವೊಂದು ಸ್ಲಿಪ್ಪರ್ಗಳು ಅವಳಿಗೆ ತುಂಬ ಚೆನ್ನಾಗಿ ಹೊಂದ್ಕೊತಿತ್ತು. ಬಟ್ ಅಂದರೆ ಸೈಜ್ಗಳು ಸಿಗ್ತಾ ಇರಲಿಲ್ಲ. ನೋಡಿ, ಈಗ ಟ್ರಯಲ್ ಮಾಡ್ತಾ ಇದ್ದಾರೆ ಮೇಡಮ್ ಅವರು. ಬಟ್ ಏನಪ್ಪ ಅಂದರೆ ಕೆಲವೊಂದು ಚೆನ್ನಾಗಿತ್ತು, ಸೈಜ್ಗಳು ಸಿಕ್ಕಲಿಲ್ಲ. ಕೆಲವೊಂದು ಸೈಜ್ಗಳಿತ್ತು, ಬಟ್ ಚೆನ್ನಾಗಿರಲಿಲ್ಲ. ಈ ಥರ ಆಗೋಯಿತು. ಫೈನಲಿ ಅವಳೊಂದು ಸೆಲೆಕ್ಟ್ ಮಾಡಿಕೊಂಡ್ಳು. ಬಟ್ ಅದು ಸ್ವಲ್ಪ ಏನೋ ಡ್ಯಾಮೇಜ್ ಥರ ಆಗಿಬಿಟ್ಟಿತ್ತು, ಶೇಡ್ ಥರ ಆಗಿಬಿಟ್ಟಿತ್ತು ಕಲರು. ಆಮೇಲೆ ಬೇರೆ ಕಡೆ ತೊಗೊಳ್ಳೋಣ ಅಂಥೇಳಿ ಸರಿ ಅಂತ ಬಂದ್ವಿ. ಹಾಕೊಂಡು ನೋಡ್ತಾ ಇದ್ದೆ. ನೋಡಿ, ಒಂದು ರೇಂಜಿಗೆ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಕಲರೆಲ್ಲ ಶೇಡಿಂಗ್ ಆಗಿದೆ. ಸರಿ ಅಂತೇಳಿ ಮತ್ತೆ ಬಂದ್ವಿ. ಬ್ಯಾಗ್ ಬೇಕಿತ್ತೊಂದು. ನನಗೆ ಬ್ಯಾಗ್ ಬೇಕೇ ಬೇಕು ಈ ಸಲ ಎಂದಿದ್ಲು. ಬ್ಯಾಗ್ ಕೊಡಿಸೋಣ ಅಂತ ಬಂದ್ವಿ.
ಸುಮಾರು ಬ್ಯಾಗ್ ನೋಡಿದ್ಮೇಲೆ ಫೈನಲಿ ಈ ಕಡೆ ಬಂದು ಇನ್ನೊಂದು ಬ್ಯಾಗ್ನ ಸೆಲೆಕ್ಟ್ ಮಾಡಿಕೊಂಡು ಮೇಡಮ್ ಅವ್ರು ಹಾಕೊಂಡ್ಬಿಟ್ಟಿದ್ದಾರೆ. ನಾನು ನೋಡಿದ್ರೆ ಅಲ್ಲಿ ಹುಡುಕ್ತಾ ಇದ್ದೀನಿ ಯಾವ ಬ್ಯಾಗ್ ತೊಗೊಳ್ಳೋದು, ಇದು ತೊಗೊಂಡ್ರೆ ಇಷ್ಟ ಆಗುತ್ತಾ, ಇದಾ ಅಂತ ನಾನು ಅಲ್ಲಿ ಹುಡುಕ್ತಿದ್ರೆ ನನ್ನ ಮಗಳು ಆಲ್ರೆಡಿ ಸೆಲೆಕ್ಟ್ ಮಾಡಿ ಹಾಕ್ಕೊಂಡು ನಿಂತಿದ್ದಾಳೆ. ನೋಡಿ ಎಷ್ಟೇ ಕಲರ್ ಬ್ಯಾಗ್ಗಳಿದ್ರು ಅವಳಿಗೆ ಪಿಂಕ್ ಕಲರೇ ಬ್ಯಾಗು, ಪಿಂಕ್ ಕಲರೇ ಶೂ, ಪಿಂಕ್ ಕಲರೇ ಡ್ರೆಸ್. ಸಖತ್ ಆಸೆ ಇದೆ ಪಿಂಕ್ ಅಂತಾನೆ ಇರ್ತಾಳೆ ಎಲ್ಲದಕ್ಕೂ. ಮತ್ತು ಹಾಗೆ ಸ್ವಲ್ಪ ಬ್ಯಾಗ್ಸ್ ಮತ್ತು ಹ್ಯಾಂಡ್ ಪರ್ಸ್ಗಳನ್ನ ನೋಡ್ಕೊಂಡು ಬಂದ್ವಿ. ಬಟ್ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಪ್ರೈಸು ಕೂಡ ಇವಾಗೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅವಾಗೆಲ್ಲ ತುಂಬ ಕಮ್ಮಿ ಇತ್ತು, ಇವಾಗ ಜಾಸ್ತಿ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ ಸ್ಲಿಪ್ಪರ್ ಅಂಗಡಿಗೆ ಹೋದ್ವಿ. ಅಲ್ಲಿ ಯಾರೋ ಕೊಡಲಿಲ್ಲ ಅಂತೇಳಿ ಕೋಪ ಮಾಡ್ಕೊಬಂದ್ಲು. ಕೈ ಅಂತ ಇದ್ದಾರೆ ಅಂತ ಬೇರೆ ಅಂತಿದ್ಲು. ಆಮೇಲೆ ಕೋಪ ಕರಗ್ಸೋಕ್ಕೆ ಅಂತಲೇ ಒಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದ್ವಿ, ಹೊರಡೋಣ ಮನೆ ಕಡೆ ಅಂತ. ಬಟ್ ಆಟೋಗಳೇ ಸಿಗಲಿಲ್ಲ. ಮಿನಿಮಮ್ ಒಂದು ಅರ್ಧ ಗಂಟೆ ಕಾದ್ವಿ, ಆಟೋಗಳೇ ಸಿಗಲಿಲ್ಲ ನಮಗೆ. ಕೆಲವೊಂದು ಬನಶಂಕರಿ ಸೈಡ್ ಬರಲ್ಲ ಅಂತ ಅಂದರು. ಆಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ ನೋಡೋಣ ಅಂತ. ಇಲ್ಲಿ ಸೈಡಲ್ಲಿ ಪೈನಾಪಲ್ಲು ಮತ್ತು ಮಾವಿನಕಾಯಿ ಎಲ್ಲ ಮಾರ್ತಿದ್ರು. ನನ್ನ ಮಗಳಿಗೆ ಇಷ್ಟ ಪೈನಾಪಲ್ಲು ಮಾವಿನಕಾಯಿ ಎಲ್ಲ, ಬೇಕು ಮಮ್ಮ ಅಂದು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿಸ್ಕೊಂಡು, ಅವಳಿಗೆ ಸ್ವಲ್ಪ ಖಾರ ಕಮ್ಮಿ ಇರಲಿ ಅಂತೇಳಿ ಪೈನಾಪಲ್ಗೆ ಖಾರ ಕಮ್ಮಿ ಹಾಕ್ಸಿದ್ವಿ. ಮಾವಿನಕಾಯಿಗೆ ಸ್ವಲ್ಪ ಜಾಸ್ತಿ ಹಾಕಿಸ್ಕೊಂಡು ನೋಡಿ ನಮ್ಮಮ್ಮ ಅವರು ದೊಡ್ಡ ಪೀಸ್ ಕಟ್ ಮಾಡಿಬಿಟ್ಟಿದ್ದಾರೆ ಅಂದ್ಬಿಟ್ಟು ನನ್ನ ಮೊಮ್ಮಗಳು ಅಷ್ಟು ದೊಡ್ಡದಕ್ಕೆ ತಿನ್ನಲ್ಲ ಅಂಥೇಳಿ ಸಣ್ಣ ಪೀಸ್ ಮಾಡಿಕೊಡ್ತಾ ಇದ್ದಾರೆ. ಬಟ್ ಏನೇ ಅಂದ್ರೂ ನನ್ನನ್ನೇ ಎಷ್ಟು ಇದು ಮಾಡ್ತಾರೋ ನಮ್ಮ ಮೊಮ್ಮಗಳನ್ನ ಅದಕ್ಕೂ ಜಾಸ್ತಿನೇ ಒಂದು ಕೈ ನೋಡ್ಕೋತಾರೆ, ಇಲ್ಲ ಅಂತಲ್ಲ. ಬಟ್ ಒಂದು ಖುಷಿ ಅಂದರೆ ಏನಪ್ಪ ಅಂದರೆ ಎಲ್ಲರಿಗೂ ಈ ಥರ ಅಜ್ಜಿದಿರು ಸಿಗಬೇಕು ಅನ್ನೋದು ನನಗನ್ಸುತ್ತೆ. ಅಂದರೆ ನಾನೇ ಎಷ್ಟೋ ಒಂದೊಂದು ಟೈಮಲ್ಲಿ ಗದ್ರಿದ್ರು ಅವ್ರು ಒಂದು ಮಾತು ಗದ್ರಲ್ಲ, ಬೈಯಲ್ಲ, ಸಿಡಿಯಲ್ಲ. ಅವಳಿಷ್ಟಕ್ಕೆ ಯಾವತ್ತೂ ಅಡ್ಡಿ ಮಾಡಲ್ಲ ಅವರು, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಬಟ್ ಲಕ್ಕಿ ಗರ್ಲ್ ನನ್ನ ಮೊಮ್ಮಗಳು. ಅಲ್ಲ, ನನ್ನ ಮಗಳು ಆ ಥರ ಅಜ್ಜಿ ಸಿಗೋದಕ್ಕೆ, ಇಲ್ಲ ನಮ್ಮಮ್ಮನಿಗೆ ಈ ಥರ ಮೊಮ್ಮಗಳು ಸಿಗೋದಕ್ಕೆ ಇಬ್ರಿಗೂ ಅದೃಷ್ಟ ಇದೆ. ಮತ್ತೆ ಮುಂದೆ ಬಂದ್ವಿ. ಕೊನೆಗೂ ಒಂದು ಆಟೋ ಸಿಕ್ಕಿದ್ಮೇಲೆ ಬಂದಮೇಲೆ ಬನಶಂಕರಿ ಬಂದು ಲಂಚ್ ಟೈಮ್ ಆಗಿತ್ತಲ್ಲ, ಊಟ ಮಾಡೋಣ ಅಂತ ಬಂದ್ವಿ. ನನ್ನ ಮಗಳು ಮಶ್ರೂಮ್ ಫ್ರೈಡ್ ರೈಸ್ ಅಂತ ಹೇಳಕ್ಕೆ ಬರ್ದೆ ಮಶ್ರೂಮ್ ಫ್ರೈ ಅಂತಿದ್ಲು. ಅದು ಅಲ್ಲ ಅಂತ ಅಲ್ಲಿ ಒಂದು ಟಾರ್ಚ್ ತೊಗೊಂಡಿದ್ಲು ಆಟ ಆಡೋಕ್ಕೆ ಅಂತ. ಆ ಟಾರ್ಚನ್ನ ಹಾಕ್ಕೊಂಡು ಮೆನು ಕಾರ್ಡ್ ನೋಡ್ತಾ ಇದ್ದಾರೆ ಮೇಡಮ್ ಅವರು. ಆಮೇಲೆ ಅಂತೂ ಮಶ್ರೂಮ್ ಫ್ರೈಡ್ ರೈಸನ್ನ ಆರ್ಡ್ರ್ ಮಾಡಿದ್ರೆ ಅದು ಬರಲಿ ಅಂದರೆ ಸುಮ್ಮನೆ ಕೂತಿದ್ವಿ. ಆದರೆ ನನ್ನ ಮಗಳು ಸುಮ್ಮನೆ ಇರಲಿಲ್ಲ, ಸುತ್ತ ನೋಡ್ತಾ ಇರುತ್ತೆ. ಅಲ್ಲಿ ಪಾನಿಪುರಿ ಪಿಕ್ಚರ್ ಇತ್ತಲ್ಲ, ಅದನ್ನ ನೋಡಿಬಿಟ್ಟು ನಾನು ಪಾನಿಪುರಿ ಬೇಕು ಅಂದರು. ಸರಿ ಕೊಡಿಸ್ತೀನಮ್ಮ, ಫಸ್ಟು ಅನ್ನ ತಿನ್ಕೊಂಬಿಡು ಅಂದ್ಬಿಟ್ಟು ಆರ್ಡ್ರನ್ನ ಬಂತು, ಊಟ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ವಿ. ಬಟ್ ಏನಪ್ಪ ಅಂದರೆ ಕೊಟ್ಟಿದ್ದು ದುಡ್ಡಿಗೆ ಈ ಊಟ ಮೋಸ ಅಂತ ನನಗನ್ನಿಸ್ತು. ಏನಕ್ಕೆ ಹಿಂಗೆ ಅಂತ ಇದ್ದೀನಿ ಅಂತಂದರೆ ಟೇಸ್ಟ್ ವೈಸ್ ಅಂತೂ ಫುಲ್ಲು ಡಮ್ಮಿ. ಮಶ್ರೂಮ್ ಫ್ರೈಡ್ ರೈಸ್ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಟೈಮ್ ಬೇರೆ ಕಡೆ ಎಲ್ಲ. ಬಟ್ ಇಲ್ಲಿ ಮಾತ್ರ ಮಶ್ರೂಮ್ ಫ್ರೈಡ್ ರೈಸ್ ಫುಲ್ಲು ವರ್ಸ್ಟಾಗೆ ಮಾಡಿದರು. ಸಿಕ್ಕಾಬಟ್ಟೆ ಖಾರ ಹಾಕಿದ್ರು, ಮಶ್ರೂಮ್ನೆಲ್ಲ ಸಿಹಿ ಕಂಟು ವಾಸನೆ ಥರ ಮಾಡಿಬಿಟ್ಟಿದ್ರು. ಟೇಸ್ಟ್ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ. ಬಟ್ ಅನ್ನ ವೇಸ್ಟ್ ಮಾಡಬಾರ್ದು ಅಂತ ನನ್ನ ಮಗಳಿಗೆ ಸ್ವಲ್ಪ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿ ನೈಸ್ ಮಾಡಿ ತಿನ್ನಿಸ್ದೆ. ನಾನು ತಿಂದ್ಕೊಂಡು ಊಟ ಮಾಡ್ಕೊಂಡ್ವಿ. ಮತ್ತು ಒಂದು ವಾಟರ್ ಮೆಲನ್ ಜ್ಯೂಸ್ ಕೊಡ್ತಾರೆ, ಸರಿಯಾಗಿ ಊಟ ಮಾಡಲಿಲ್ಲ ಅಂತೇಳಿ ನನ್ನ ಮಗಳು ಜ್ಯೂಸ್ ಕುಡಿಯೋದಕ್ಕೆ ಮಿನಿಮಮ್ 9 ನಿಮಿಷ ತಗೊಂಡು ಅನಿಸುತ್ತೆ. ನೋಡಿ, ಏನಾದರೂ ಒಂದು ಅಂದರೆ ನಮ್ಮ ಕೆಲಸದಲ್ಲಿ ಒಂದು ತರಲೆ ಕೆಲಸ ಇರಲೇಬೇಕು. ಜ್ಯೂಸ್ ಕುಡಿಯೋದು, ತುಂಬ ತಿನ್ಕೊಳ್ಳೋದು, ನಗೋದು, ತರಲೆ ಮಾಡೋದು, ಬರ್ರಿ ಇದನ್ನೇ ಮಾಡ್ತಾಯಿದ್ದು. ಅಂತೂ ಬಂದ್ವಿ ಅಂತ ಅಂದ್ಬಿಟ್ಟು ಬಸ್ ಹತ್ತುವಾಗ ಹಂಗೆ ಅಲ್ಲಿ ಫ್ರೂಟ್ಸ್ ಕಾಣಿಸ್ತು. ನಮ್ಮ ಮಗಳಿಗೆ ಸ್ವಲ್ಪ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದು ನೋಡಿ, ಅವ್ರ ಫೇವ್ರೆಟ್ ಫ್ರೂಟ್ಸ್ ತೊಗೊಂಡು ಹಾಗೆ ಬಸ್ ಹತ್ತಿದ್ವಿ. ನೋಡಿದ್ರೆ ಆ ಟ್ರಾಫಿಕ್ ಜಾಮಿಗೆ ಬೇಗ ಬರೋದಕ್ಕೆ ಆಗಲಿಲ್ಲ. ಮನೆಗೆ ಬರೋ ಅಷ್ಟರಲ್ಲೂ ಸಂಜೆ ಆಗಿಬಿಡ್ತು. ಇವತ್ತಿನ ವಿಡಿಯೋ ಇಷ್ಟೇ. ಇದು ಹಾಕಬೇಕಂತ ಹಾಕಿದಿರೋದು ಅಂತ ಏನಿಲ್ಲ, ನನ್ನ ಮಕ್ಕಳು ಖುಷಿಯಾಗಿರಲಿ ಅಂತ ನಾನು ಅಂದ್ಕೊಂಡಿರ್ಬೋದು. ಆ ಒಂದು ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.